ನೋಡಿ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಬೇಕು ಅಂತಾನೆ ಇವ್ರು ಹೇಳಿದ್ದಾರೆ. ಆದರೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡೋಕ್ಕೆ ಏನು ಮಾಡಿದ್ರು ಆಗೋದಿಲ್ಲ. ಯಾಕಂದರೆ ಮುಸಲ್ಮಾನರು ಇಸ್ಲಾಂ ಮೇಲೆ ನಂಬಿದ್ದಾರೆ, ಅವರು ಇಸ್ಲಾಂ ಮೇಲೆ ನಡೀತಾರೆ. ಹಿಂದೂಗಳು ಹಿಂದೂಯಿಸಮ್ ಮೇಲೆ ನಂಬಿದ್ದಾರೆ, ಅವ್ರು ಹಿಂದೂಯಿಸಮ್ ಮೇಲೆ ನಡೀತಾರೆ. ಯಾವ ಮುಸಲ್ಮಾನನು ಹಿಂದೂಗಳಿಗೆ ಏನು ಧಾರ್ಮಿಕವಾಗಿ ಧಕ್ಕೆ ಮಾಡೋಕ್ಕಾಗಲ್ಲ. ಯಾವ ಹಿಂದೂನು ಮುಸಲ್ಮಾನರಿಗೂ ಏನು ಧಕ್ಕೆ ಮಾಡೋಕ್ಕಾಗಲ್ಲ. ಏನು ಮಾಡಿಕೊಂಡ್ರು ಒಂದು ತುಚ್ಛವಾಗಿ ಮಾತನಾಡಿ ಉಗಿಸ್ಕೊಂಡು ಕುಂತ್ಕೊಬೋದು ಅಷ್ಟೇ. ಇಲ್ಲ ಅವನು ಉಗಿಸ್ಕೊಳ್ತಾನೆ ಆ ಥರ ಮಾತನಾಡೋನು. ನಾನೇ ಆ ರೀತಿ ಮಾತನಾಡಿದ್ರೆ ಯಾವುದೇ ಧರ್ಮದ ಬಗ್ಗೆ ಉಗಿಸ್ಕೊಬೇಕಾಗುತ್ತೆ. ಅಷ್ಟು ಕೀಳಾಗಿ ಮಾತನಾಡಬಾರ್ದು. ಮರ್ಯಾದಸ್ಥ ಅಂತ ತಿಳ್ಕೊಬೇಕು. ಒಂದು ಚೂರಾದರೂ ಮರ್ಯಾದೆ ಇಟ್ಕೊಬೇಕು ಯಾರೇ ಮಾತನಾಡೋದಾಗಲಿ. ಆಮೇಲೆ 4 ಸಲ ಗೆದ್ದಿರೋ MLA ಈಗೇನೋ ಮೂಲೆ ಗುಂಪಾಗಿದ್ದಕ್ಕೆ ಅಷ್ಟೊಂದು ತುಚ್ಛವಾಗಿ ಮಾತನಾಡೋದ. ಆಮೇಲೆ ಹಾಗೇನಾದರೂ ಮಾತನಾಡಲೇಬೇಕು ಅಂದರೆ ನಾರ್ತ್ ಇಂಡಿಯಾದಲ್ಲಿ ಭೀಮಾರು ಸ್ಟೇಟುಗಳಲ್ಲಿ ಆ ಪಕ್ಷಗಳು ಸರ್ಕಾರಗಳಿಡೋಕೆ ಮಾತನಾಡಿದ್ರೆ ಅಲ್ಲಿ ಜನ ಮೆಚ್ತಾರೆ. ಆಮೇಲೆ ಒದ್ದಾಡಿದ್ರೆ ಮೆಚ್ತಾರೆ, ಕಿತ್ತಾಡಿದ್ರೆ ಮೆಚ್ತಾರೆ, ಉಗಿದ್ರೆ ಮೆಚ್ತಾರೆ, ಉಗಿಸ್ಕೊಂಡ್ರೆ ಮೆಚ್ತಾರೆ. ಇಲ್ಲಿ ಕರ್ನಾಟಕ ಅಂತದಲ್ಲವಲ್ರಿ ರೇ. ಒಂಚೂರು ಬುದ್ಧಿ ಬೇಡವಾ? ಓದಿದ್ದೀರಾ ಅಂತ ಕೇಳಿದ್ದೀನಿ. ಏನು ಓದಿದ್ದೀರೋ? ಆಮೇಲೆ ಇದು ಡಾಕ್ಟ್ರೇಟಾ? ಆಯಿತು. ಅದಕ್ಕೂ ತೋರಿಸಿ ಅಂದರೆ ಅದು ಪ್ರಿಂಟರ್ ಬರೋಕ್ಕೆ ಮುಂಚೆ ಪ್ರಿಂಟ್ ಆಗಿರೋದು ತೊಗೊಂಬಂದರೆ ಜನ ನಗೀತಾರೆ ಅಂತ ತರಬೇಡಿ. ಏನಿದ್ರು ಪ್ರಿಂಟರ್ ಬಂದ ಮೇಲೆ ಪ್ರಿಂಟ್ ಆಗಿರೋದು ತನ್ನಿ. ಪ್ರಿಂಟರ್ ಬರೋಕ್ಕೆ ಮುಂಚೆ ಆದರೆ ಕೈಯಲ್ಲಿ ಬರವಣಿಗೆ ಇರುತ್ತೆ ಅದು ತನ್ನಿ. ಹಾಗೆ ತೋರಿಸಿದ್ರೆ ಗೊತ್ತಾಗ್ಬಿಡುತ್ತೆ ಯಾರ ಎದೆನಲ್ಲಿ ಏನಿದೆ ಅಂತ. ಸೀಳಬೇಕಾದ ಅವಶ್ಯಕತೆ ಇಲ್ಲ, ಹಂಗೆ ಗೊತ್ತಾಗುತ್ತೆ. ನೀವು ಎದೆ ಸೀಳಿದ್ರೆ ಕಾಣಲ್ಲ ಅಂತೀರ. ಅವ್ರು 4 ಭಾಷೆಗಳು ಪರಡಿತರು ಮುಲ್ಲಾಗಳು. ಆಮೇಲೆ ಇಸ್ಲಾಂ ಬಗ್ಗೆ ತಿಳ್ಕೊಂಡಿರ್ತಾರೆ, ಬೇರೆ ಧರ್ಮಗಳ ಬಗ್ಗೆನೂ ತಿಳ್ಕೊಂಡಿರ್ತಾರೆ. 16 ವರ್ಷ ಓದ್ದೋರು, 15-16 ವರ್ಷ ಸತತವಾಗಿ ಓದ್ದೋರು. ಯಾರೋ 2-3 ವರ್ಷ ಸ್ವಲ್ಪ ಓದ್ಕೊಂಡು ಏನೋ ಒಂದು ಹುಡುಗರ ಜೊತೇಲಿ ಇಟ್ಕೊಂಡು ನಿಂತ್ಕೊಂಡು ಡ್ಯಾನ್ಸುಗಳು ಮಾಡಿಕೊಂಡು ಇನ್ನೊಬ್ಬರು ಲೀಡ್ರ್ ಹಿಂದ್ಗಡೆ ಬಾವುಟ ಹಿಡ್ಕೊಂಡು ಓಡಾಡಿ ಒಂದು ಲೀಡ್ರ್ ಆಗಿರೋರು ಅವ್ರ ಲೆವೆಲ್ಗೆ ಬರಲ್ಲ. ಅದರಿಂದ ಅವ್ರು ಎದೆ ಸೀಳಿದ್ರೆ ಕಂಡ್ರೂ ಯಾವ ಅಕ್ಷರನೂ ನಿಮಗೆ ಗೊತ್ತಾಗಲ್ಲ, ಹಾಗೆ ನೋಡಿದ್ರು ಯಾವ ಅಕ್ಷರನೂ ನಿಮಗೆ ಗೊತ್ತಾಗಲ್ಲ. ಅವ್ರಿಗೆ ಬರುತ್ತೆ ಎಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಆದರೆ ನಮ್ಮ ಕರ್ನಾಟಕದ ಒಂದು ಲೀಡ್ರ್ ಅಂತ ಇಷ್ಟೊಂದು ಮರ್ಯಾದೆ ಕಳ್ಕೊಳ್ಳೋದು ಸರಿ ಇಲ್ಲ. ಮರ್ಯಾದೆ ಇಟ್ಕೊಂಡು ಮಾತನಾಡಿ. ಆಮೇಲೆ ನಮ್ಮ ಕರ್ನಾಟಕ ಭೀಮಾರು ಸ್ಟೇಟ್ಗಳ ಥರ ಅಲ್ಲ. ಅಲ್ಲಿ ಹಿಂದೂ ಮುಸ್ಲಿಂ ಅಂತ ಹೊಡೆದು ಸಾಯ್ತಾರಲ್ಲ ಹೊಡೆದಾಡಿ. ಇಲ್ಲಿ ಹೊಡೆದಾಡಿ ನೀವೇನು ಮಾಡಿಕೊಂಡು ಹೊಡೆದಾಡಿ ಸಾಯೋದು ಭಾಳ ಕಷ್ಟ. ಆದ್ದರಿಂದ ಇಂಥದ್ದು ಒಳ್ಳೆ ಚೆನ್ನಾಗಿ ಶಾಂತಿಯುತವಾಗಿ ನಡೆಯೋ ಒಂದು ನಮ್ಮ ರಾಜ್ಯದಲ್ಲಿ ಹುಳಿ ಹಿಂಡೋ ಕೆಲಸ ಮಾಡಬೇಡಿ. ಅದಕ್ಕೆ ಮುಲ್ಲಾಗಳ ಬಗ್ಗೆ ನೀವು ಹೇಳ್ತಿರಲ್ಲ, ನಿಮಗೂ ಮುಲ್ಲಾಗಳಿಗೆ ಏನು ರೀ ಸಂಬಂಧ? ಮುಲ್ಲಾಗಳಿಗೆ ಮುಸಲ್ಮಾನರಿಗೆ ನಮಾಜ್ ಮಾಡ್ತಾರೆ, ಮುಸಲ್ಮಾನರು ಇಸ್ಲಾಂ ಬಗ್ಗೆ ಹೇಳ್ತಾರೆ, ಏನು ಬೇಕೋ ಅದು ನಡೆಯುತ್ತೆ. ನಿಮ್ಗೇನು ರೀ ಗೊತ್ತು ಮುಲ್ಲಾಗಳ ಬಗ್ಗೆ? ಒಂದು ಲೀಡ್ರ್ ಆಗಿದ್ದೀರಾ, ಲೀಡ್ರ್ ಥರ ಇರಿ. ಅಷ್ಟೊಂದು ಕೀಳಾಗಿ ಮಾತಾಡೋದು ಸರಿ ಇಲ್ಲ ಅಂತ ನನ್ನ ಒಂದು ಹೇಳಿಕೆ. ನಮ್ಮ ಅರ್ಥ ಆಗ್ತಾ ಇದೆಯಲ್ಲ, ಎದ್ದು ಕಾಣ್ತಾ ಇದೆ. ಏನು ಅಂದರೆ ಈಗ ಸೋತಿದ್ದಾರೆ, ತಿರ್ಗಾ ಏನಾದರೂ ಹುಳಿ ಹಿಂಡಿದ್ರೆ ಇನ್ನು ಸ್ವಲ್ಪ ಕಿತ್ತಾಟ ನಡೆದ್ರೆ ಇನ್ನು ಸ್ವಲ್ಪ ಜಾಸ್ತಿ ಓಟ್ ಬರ್ಬೋದು ಅಂತ. ಆದರೆ ಕರ್ನಾಟಕದಲ್ಲಿ ಅದು ಫೇಲ್ ಆಗಿದೆ ನೋಡಿ. ಅಲ್ಲಿ UPನಲ್ಲಿ, ಆಸಾಮ್ನಲ್ಲಿ, ಬಿಹಾರಲ್ಲಿ, ಅಲ್ಲೆಲ್ಲ ಗುಜರಾತ್ನಲ್ಲಿ, ರಾಜಸ್ಥಾನಲ್ಲಿ ಬೆಂಕಿ ಇಟ್ಟು ಓಟುಗಳು ತೊಗೊಂಡು ರೂಢಿ ಆಗಿಬಿಟ್ಟಿದೆ. ಆಮೇಲೆ ಅವ್ರ ಶಿಷ್ಯರು ಇಲ್ಲೂ ಅದನ್ನು ಬೆಂಕಿ ಇಟ್ಟು ಓಟುಗಳು ತೊಗೊಬೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಬರ್ಬೋದು. ಅಷ್ಟೊಂದು ಓಟ್ ಬರೋಲ್ಲ ಇಲ್ಲಿ, ಗೆಲ್ಲೋ ಅಂಥ ಓಟುಗಳು ಬರಲ್ಲ. ಬಹಳಷ್ಟು ಜನ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಶಾಂತಿ ಪ್ರಿಯರು. ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಟ್ಯಾಕ್ಸ್ಗಳು ಕಟ್ತಾಯಿದ್ದೀವಿ ನಾವು. ನಮ್ಮ ಟ್ಯಾಕ್ಸ್ನಲ್ಲಿ ಆ ಭೀಮಾರು ಸ್ಟೇಟ್ಗಳು ನಡೀತಾ ಇರೋದು ಕರ್ನಾಟಕ, ಕೇರಳ, ಆಂಧ್ರ, ತಮಿಳ್ನಾಡು. ನಮ್ಮ ಟ್ಯಾಕ್ಸ್ ದುಡ್ಡಿನಲ್ಲಿ ಅವರು ರಾಜ್ಯಗಳು ನಡೆಸ್ತಾ ಇದ್ದಾರೆ. ನಮ್ಮ ರಾಜ್ಯಗಳೆಲ್ಲ ಆ ಥರದ್ದಲ್ಲ. ನಾವು ಕಿತ್ತಾಡಿ ಸತ್ರೆ ನಮ್ಮ ರಾಜ್ಯನೂ ಭೀಮಾರು ಸ್ಟೇಟ್ ಥರ ಆಗಿಬಿಡುತ್ತೆ. ಇಲ್ಲಿ ಕಿತ್ತಾಟ ಮಾಡಿಸ್ಬೇಡಿ. ಆಮೇಲೆ ಮುಸಲ್ಮಾನರು ಯಾವ ರೀತಿ ಇರಬೇಕು, ಅವ್ರು ಮುಲ್ಲಾಗ್ಲಿ ಹೆಂಗಿರಬೇಕು, ಅದು ಮುಸಲ್ಮಾನಿಗೆ ಬಿಟ್ಟಿದ್ದ ವಿಷಯ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ರೀ? ನೀವು ಎದೆ ಸೀಳಿದ್ರೂ ಗೊತ್ತಾಗಲ್ಲ, ಅವರು ತೊಡೆ ಸೀಳಿದ್ರೂ ಗೊತ್ತಾಗಲ್ಲ, ಕಾಳು ಸೀಳಿದ್ರೂ ಗೊತ್ತಾಗಲ್ಲ, ಇನ್ನೊಂದು ಸೀಳಿದ್ರೂ ಗೊತ್ತಾಗಲ್ಲ. ಯಾಕೆ ಗೊತ್ತಾ? ನಿಮಗೆ ಅಕ್ಷರ ಬರಲ್ವೇ? ಅಕ್ಷರ ಬಂದರೆ ಗೊತ್ತಾಗುತ್ತೆ, ಮೇಲಿಂದಾನೇ ಗೊತ್ತಾಗುತ್ತೆ. ಸೀಳೋ ಅಂಥದ್ದೇನು ಏನು ರೀ? ಒಂದು ಲೀಡ್ರಾಗಿ ಬುದ್ಧಿ ಇಲ್ಲದೆ ಮಾತನಾಡೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ಉದ್ವಿಗ್ನದ ಸ್ಥಿತಿಯನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ ಈ ತರ ಎಲ್ಲ ಮಾತನಾಡ್ತಾ ಇರೋದು ಎದ್ದು ಕಾಣ್ತಾ ಇದೆ. ಆಮೇಲೆ ಈ ಥರ ಮಾಡ್ತಾ ಇದ್ದಾರೆ ಈ ನಾರ್ತ್ ಈಸ್ಟನ್ನು, ನಾರ್ತ್ ಸ್ಟೇಟ್ಸಲ್ಲಿ. ಅದನ್ನು ಭಾಳಷ್ಟು ಹೇಳಿಕೆಗಳು ಕೊಡ್ತಾರೆ, ಅಲ್ಲಿ ಜನ ಕಿತ್ತಾಡ್ತಾರೆ, ಅದರಿಂದ ಗೆದ್ದೂ ಬರ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಆ ಥರ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಹಿಂದೂಗಳಲ್ಲೂ ಬುದ್ಧಿವಂತರಿದ್ದಾರೆ,
ಆಮೇಲೆ ಒಳ್ಳೆಯ ವಿದ್ಯಾವಂತರಿದ್ದಾರೆ, ಮುಸಲ್ಮಾನರಲ್ಲೂ ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ. ಇಲ್ಲಿ ಬೆಂಕಿ ಇಟ್ಟು ಮುಂದೆ ಬರೋ ಕೆಲಸಗಳು ಆಗೋದಿಲ್ಲ ಅಂತ ನನ್ನ ಅನಿಸಿಕೆ.